ಪ್ರಜಾ ಜಗತ್ತು ನ್ಯೂಸ್ಗೆ ಸ್ವಾಗತ. ನೇರ ದಿಟ್ಟ ನಿರಂತರ. ಉಗಾರ ಜನರ ಆರೋಗ್ಯದ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ವಹಿಸದೆ ಕೆಮಿಕಲ್, ಕಲರ್, ಆಸಿಡ್ ಮಿಶ್ರಿತ ಪದಾರ್ಥ, ಸುಟ್ಟ ಎಣ್ಣೆ ಬಳಸುತ್ತಿರುವ ಬೇಕರಿಯವರು. ಕಾಗವಾಡ ತಾಲೂಕಿನ ಫ್ಯಾಕ್ಟರಿ ಉಗಾರ ನ್ಯೂ ಬೆಂಗಳೂರು ಅಯ್ಯಂಗ ಬೇಕರಿ ಅಂಡ್ ಸ್ವೀಟ್ಸ್ನವರು ಮನೆ ಬಳಕೆಯ ಸಿಲಿಂಡರ್ಗಳನ್ನು ಉಪಯೋಗದ ಜೊತೆಗೆ ಅವಧಿಯ ಪ್ರಾರಂಭ ಮತ್ತು ಅವಧಿ ಮುಗಿದ ದಿನಾಂಕ ಇಲ್ಲದ ಕೆಮಿಕಲ್ ಬಳಸಿ ತಯಾರಿಸಿದ ತಿಂಡಿ ತಿನಿಸುಗಳ ಮಾರಾಟ ಮಾಡುತ್ತಿರುವ ಅಂಗಡಿಯವರು. ಅಂಗಡಿ ಮಾಲೀಕನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ಫೋನ್ ಮಾಡಿ ಮಾತನಾಡಿಸ್ತಾರೆ. ಅದನ್ನು ಬಗೆಹರಿಸಿಕೊಳ್ಳಲು ತಿಳಿಸ್ತಾರೆ. ಅಧಿಕಾರಿಗಾದರೂ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅನಿಸುತ್ತೆ. ಪತ್ರಕರ್ತರಿಗೆ ಚಹಾ ಪಾನಿ ಅವರಿಂದ ತೆಗೊಳ್ಳಿ ಅಂತ ಹೇಳ್ತಾರೆ. ಯಾವಾಗ ಬುದ್ಧಿ ಬರೋದು ಅಧಿಕಾರಿಗೆ? ಇಂಥ ಹೊಲಸು ಅವಧಿ ಮುಗಿದ ಪದಾರ್ಥಗಳ ಮಾರಾಟ ಮಾಡುವವರ ಮೇಲೆ ಏಕೆ ಕ್ರಮ ತೆಗೆದುಕೊಳ್ತಿಲ್ಲ? ಹಿಂದೇಟು ಹಾಕ್ತಿದ್ದಾರೆ. ಇವರು ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸೋದಿಲ್ಲ ಹಾಗೂ ಇಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳನ್ನು ತಿನ್ನುತ್ತಿರುವ ಜನ. ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಫ್ಯಾಕ್ಟರಿ ಉಗಾರ ಗ್ರಾಮದ ಬೇಕರಿಯಲ್ಲಿ ನಾವು ಕಂಡ ಕ್ಯಾಮೆರಾ ದೃಶ್ಯಗಳಲ್ಲಿ ಕಂಡುಬಂದಿರುವ ಕಳಪೆ ಗುಣಮಟ್ಟದ ತಿಂಡಿ ತಿನಿಸುಗಳ ಮಾರಾಟ ಮಾಡುವ ಬೇಕರಿಯವರು. ಜನರು ಅಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಸೇರಿದಂತೆ ಸಮೋಸ, ಕಚೋರಿ, ವಡಾಪಾವ್, ಕೇಕ್, ಕ್ರೀಮ್ ರೋಲ್, ಲಾಡು, ಉಂಡಿ, ಚಕ್ಲಿ, ಸ್ನ್ಯಾಕ್ಸ್, ಚೂಡಾ, ಪರಸನ, ಖಾರ, ಚಿಪ್ಸ್ಗಳು ಸೇರಿದಂತೆ ನಾನಾ ರೀತಿಯ ಸಿಹಿ ಸಿಹಿ ತಿಂಡಿಗಳನ್ನು ಜನ ಚಪ್ಪರಿಸಿ ತಿಂತಾರೆ. ತೊಂದರೆಗಳು ಮತ್ತು ಅಪಾಯಗಳು, ಆರೋಗ್ಯ ಸಮಸ್ಯೆಗಳು ಈ ಕೆಳಗಿನಂತಿವೆ: ಹೊಟ್ಟೆ ನೋವು, ವಾಂತಿ, ಆಹಾರ ವಿಷಾಹಾರ, ನೈರ್ಮಲ್ಯ ಕೊರತೆ, ಕೀಟಗಳು, ಧೂಳು ಮತ್ತು ಅಚ್ಚುಕಟ್ಟಿಲ್ಲದ ಅಡುಗೆ ಕೋಣೆ, ಕಳಪೆ ಕಚ್ಚಾ ವಸ್ತುಗಳು, ಅವಧಿ ಮೀರಿದ ಮೈದಾ, ಸಕ್ಕರೆ ಮತ್ತು ಹಾನಿಕಾರಕ ಕೃತಕ ಬಣ್ಣಗಳ ಬಳಕೆ, ಕಾನೂನು ಕ್ರಮಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಕ್ಕೆ ದೂರು ನೀಡಬಹುದು. ನಿಯಮ ಉಲ್ಲಂಘಿಸಿದರೆ ಬೇಕರಿ ಪರವಾನಗಿ ರದ್ದು ಮತ್ತು ದಂಡ ವಿಧಿಸಲಾಗುತ್ತದೆ. ಸಿಬ್ಬಂದಿ ನೈರ್ಮಲ್ಯ ತಡೆಗಟ್ಟಲು ಈ ನಿಯಮ ಪಾಲನೆ ಮಾಡುತ್ತಿಲ್ಲ. ಕೆಲಸಗಾರರು ಕೈಗವಸು, ತಲೆಗೆ ಟೋಪಿ ಮತ್ತು ಶುಭ್ರವಾದ ಉಡುಪು ಧರಿಸಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿಲ್ಲ. ಸಂರಕ್ಷಕಗಳು ಬೇಕರಿ ಪದಾರ್ಥಗಳು ಬೇಗನೆ ಕೆಡದಂತೆ ತಡೆಯಲು ಮತ್ತು ಬೂಸ್ಟ್ ಬರದಂತೆ ನೋಡಿಕೊಳ್ಳಲು ಸೋಡಿಯಂ ಬೆಂಜೋಯೇಟ್, ಸೋರ್ಬಿಕ್ ಆಸಿಡ್ ಮತ್ತು ಕ್ಯಾಲ್ಸಿಯಂ ಪೊಪ್ರಿಯನೇಟ್ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಹಿಟ್ಟು ಬಿಳುಪುಗೊಳಿಸುವ ಪೌಡರ್, ಮೈದಾ ಹಿಟ್ಟು ಹೆಚ್ಚು ಬಿಳಿಯಾಗಿ ಕಾಣಲು ಮತ್ತು ಮೃದುವಾಗಲು ಬೆಂಜಾಲ್ ಪೆರಾಕ್ಸೈಡ್ನಂತಹ ಕೆಮಿಕಲ್ಗಳನ್ನು ಬಳಸಲಾಗುತ್ತದೆ. ಟೇಸ್ಟಿಂಗ್ ಪೌಡರ್, ರುಚಿ ಹೆಚ್ಚಿಸಲು ಅಜಿನಮೊಟೊ, ಕೆಲವು ಖಾರ ಮತ್ತು ಪಫ್ಸ್ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಸ್ಯಾಕ್ರಿನ್ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಶೂನ್ಯ ಕ್ಯಾಲೋರಿ ಕೃತಕ ಸಿಹಿಕಾರಕವಾಗಿದೆ. ಇದು ಮಾನವರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ, ಆದರೆ ಸಂಭಾವ್ಯ ಸೌಮ್ಯ ಅಡ್ಡ ಪರಿಣಾಮಗಳಲ್ಲಿ ತಲೆನೋವು, ಜೀರ್ಣಕಾರಿ ಅಸ್ವಸ್ಥತೆ ಅಥವಾ ಅತಿಸಾರ, ಚರ್ಮದ ದದ್ದುಗಳು ಮತ್ತು ಕಹಿ ನಂತರದ ರುಚಿ. ಈ ತಿಂಡಿ ತಿನ್ನೋದ್ರಿಂದ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ, ಟ್ರಾಟ್ರಾಜಿನ್ನಂತಹ ಹಳದಿ ಬಣ್ಣದ ರಾಸಾಯನಿಕಗಳು ಮಕ್ಕಳಲ್ಲಿ ಮಾನಸಿಕ ಅಸ್ಥಿರತೆ ಮತ್ತು ಅತಿಯಾದ ಚಟುವಟಿಕೆಗೆ ಕಾರಣವಾಗಬಹುದು. ಜೀರ್ಣಕ್ರಿಯೆ ತೊಂದರೆ, ಪ್ರಿಸರ್ವೇಟಿವ್ಗಳ ಅತಿಯಾದ ಬಳಕೆಯಿಂದ ಲಿವರ್, ಕಿಡ್ನಿ ಮತ್ತು ಜಠರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಲು ಮುಖ್ಯ ಕಾರಣವಾಗಿವೆ. ಸಾಹೇಬ್ರೆ, ಏನ್ರಿ ಕೆಮಿಕಲ್ ಯಾಕೆ ಯೂಸ್ ಮಾಡತ್ತೀರಿ? ಇಲ್ಲಿ ಡಿಗ್ಗಿ ನೋಡಿದ್ರೆ ಸಾಹೇಬ್ರೆ ನೋಡ್ರಿ, ಗಾರಿ ನೋಡ್ರಿ ಸರ, ಎಲ್ಲ ಕಲರ್ ಯೂಸ್ ಮಾಡ್ತಾರಲ್ಲ. ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಬೇಕು. ಎಕ್ಸ್ಪೈರಿ ಡೇಟ್ ಆಗ್ಯಾವ್ರಿಲ್ಲ. ಏನು ಸರ್ ಸರ್ ಏನು ಜಲ ಅದೇ ಟೈಟಲ್ ನೋಡ್ರಿ ಇವೆಲ್ಲ ಕಡಿಮೆ ಆಗಿದೆ. ಕ್ಯಾಪ್ ಇಲ್ಲ, ಏನಿಲ್ಲ. ಯಾವ ಸರ್ ತಮ್ಮದು? ಹಾಂ ರೀ ಸರ್, ತಿನ್ನೋದು ಅನ್ನಿಗೆ ನೀವು ವಿಚಾರ ಮಾಡಿರಿ.
ನೋಡ್ರಿ ಸರ್ ನೋಡ್ಬೋದು ಇಲ್ಲೆಲ್ಲ ಎಲ್ಲ ಕಲರ್ ಇದೊಂದು ಮುನ್ಸಿಪಾಲಿಟಿ ಗಾಡಿ ಬಂದಿದೆ ನಮ್ಮ ಹೆಸರು ಹೇಳಿ ಸರ್ ಕುಮಾರ್ ಅಂತ ಯಾವ್ರಿ ತಮ್ಮ ಹೆಸರು ಊರ ಉಗಾರ್. ಉಗಾರೆ ಅಲ್ರಿ ಉಗಾರ ಮ್ಯಾಗ ಬೆಂಗಳೂರು ಯಾವುದೋ ಬೇಕರಿ ಇಕ್ಕಿರಲ್ಲ ಒಳಗಡೆ ಊರ ಹೆಸರು ಮುಸ್ರ ಹಾಸನ ಹಾಸನ ನಿಮ್ಮದು ತಮ್ಮ ಹೆಸರು ರೀ ಕುಮಾರ್ ಅಂತ ಬೇಕರಿ ಹೆಸರು ಏನಿದೆ? ಅಯ್ಯಂಗಾರ್ ಪೇಟೆ ಯಾವ ಊರ್ರಿ ಹಾಸನ ಹಾಸನ ಇದು ಯಾವ್ರಿ? ಇದು ಉಗಾರ್ ಯಾವ ತಾಲೂಕು ಕಾಗೋಡ ಯಾವ ತಾಲೂಕು ಕಾಗೋಡ ಕಾಗವಾಡ ತಂದೆಯವ್ರ ಹೆಸರು ಫಾದರ್ ನೇಮ್ ತೋಟಪ್ಪ ಅಂತ ಹಾಂ ತೋಟಪ್ಪ ತೋಟಪ್ಪ ಓಕೆ